ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಆಷಾಢ ಮಾಸದಲ್ಲಿ ವೈಷ್ಣವಿ ಗೌಡ ಹಾಗೆ ಪತಿ ಹನಿಮೂನ್ಗೆ ಹೋಗಿದ್ದಾರೆ. ಹಾಗಾದರೆ ಹನಿಮೂನ್ಗೆ ಎಲ್ಲಿ ಹೋಗಿದ್ದಾರೆ, ಅಪ್ಡೇಟ್ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಅಗ್ನಿಸಾಕ್ಷಿ ಹಾಗೆ ಸೀತಾರಾಮ ಸೀರಿಯಲ್ ಖ್ಯಾತಿಯ ವೈಷ್ಣವಿ ಗೌಡ ಇತ್ತೀಚೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಸೊ ಎಲ್ರಿಗೂ ಕೂಡ ಶಾಕಿಂಗ್ ವಿಚಾರವನ್ನು ಕೊಟ್ಟಿದ್ರು. ಯಾಕಂತಂದರೆ ಎಂಗೇಜ್ಮೆಂಟ್ ಆಗಿದ್ದು ಕೂಡ ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ. ಅದಾದಮೇಲೆ ಗೊತ್ತಾಗುತ್ತೆ. ಮದುವೆ ಕೂಡ ಬಂಧು ಬಾಂಧವರಾಗಿರ್ಬೋದು, ಸೀರಿಯಲ್ ನಟ ನಟಿಯರ ಒಂದು ಸಮ್ಮುಖದಲ್ಲಿ ನಡೆಯುತ್ತೆ. ಸದ್ಯಕ್ಕಂತೂ ತಮ್ಮ ಮದುವೆಯ ಸುದ್ದಿಯಿಂದಲೇ ಸದ್ದು ಮಾಡ್ತಿದ್ದಾರೆ ಈ ಬೆಡಗಿ. ಸೊ ಸೀತಾರಾಮ ಸೀರಿಯಲ್ ಮುಗಿಯುತ್ತಿದ್ದಂತೆ ಉತ್ತರ ಭಾರತ ಮೂಲದ ಯುವಕನ ಜೊತೆ ಸಪ್ತಪದಿಯನ್ನ ತುಳಿದಿದ್ದಾರೆ ಈ ಒಂದು ಚೆಲುವೆ. ಸ್ನೇಹಿತರೆ, ಸೊ ಈಗ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರುವಂಥ ವಿಚಾರ ಏನಪ್ಪಾ ಅಂತಂದ್ರೆ, ವೈಷ್ಣವಿ ಜೂನ್ 4ರಂದು ಅನುಕೂಲ್ ಮಿಶ್ರಾ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಸೊ ಕನ್ನಡದ ಹುಡುಗನನ್ನ ಯಾಕೆ ಮದುವೆ ಆಗಿಲ್ಲ ಅನ್ನುವಂಥ ಒಂದು ಸುದ್ದಿ ಕೂಡ ಆಗತ್ತೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮದುವೆಯ ಫೋಟೋ ಆಗಿರ್ಬೋದು, ಅರಿಶಿನ ಶಾಸ್ತ್ರ ಆಗಿರ್ಬೋದು, ಮೆಹಂದಿ ಫೋಟೋಗಳನ್ನು ನಟಿ ಶೇರ್ ಮಾಡ್ತಾನೆ ಇರ್ತಾರೆ. ಕಳೆದ ಕೆಲ ದಿನಗಳಿಂದ ಹನಿಮೂನ್ ಫೋಟೋಗಳನ್ನು ಪೋಸ್ಟ್ ಮಾಡ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಗಂಡನ ಜೊತೆಗೇನೆ ಬಂಜಿ ಜಂಪಿಂಗ್ ವಿಡಿಯೋವನ್ನು ವೈಷ್ಣವಿ ಗೌಡ ಶೇರ್ ಮಾಡಿದ್ರು. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದಾದ ನಂತರ ಗಂಡನ ಜೊತೆ ಹಿಮದಲ್ಲಿ ಸಾಹಸ ಮಾಡುವಂಥ ಫೋಟೋ ಕೂಡ ಶೇರ್ ಮಾಡ್ಕೊಳ್ತಾರೆ. ಇದೀಗ ವೈಷ್ಣವಿ ಒಂದಷ್ಟು ಸಿಂಗಲ್ ಫೋಟೋಶೂಟ್ಗಳನ್ನು ಮಾಡಿಸಿದ್ದಾರೆ. ನಟಿ ಮನಾಲಿಯ ಸುಂದರ ಕಣಿವೆಯಲ್ಲಿ ತಾವು ಕೂಡ ಕಾಶ್ಮೀರಿ ಬೆಡಗಿಯಂತೆ ಡ್ರೆಸ್ ಮಾಡಿ ಫೋಟೋಶೂಟ್ ಮಾಡ್ಕೊಂಡಿದ್ದಾರೆ. ಇದಕ್ಕಂತೂ ಸಿಕ್ಕಾಪಟ್ಟೆ ಕಮೆಂಟ್ಗಳು ಬರ್ತಾ ಇದೆ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ಅಂತ. ಸೊ ವೈಷ್ಣವಿ ಗೌಡ ಒಂದು ಫೋಟೋದಲ್ಲಿ ಕೆಂಪು ಬಣ್ಣದ ಕಾಶ್ಮೀರಿ ಡ್ರೆಸ್ಸನ್ನು ಧರಿಸಿ ಅವರಂತೆ ಸರ ಜ್ಯುವೆಲರಿಗಳನ್ನು ಹಾಕ್ಕೊಂಡಿದ್ದಾರೆ. ಕೆಂಪು ಸುಂದರ ಹೂವಿನ ಬುಟ್ಟಿ ಹಿಡಿದು ಪೋಸ್ ಕೊಟ್ಟಿದ್ದಾರೆ. ಅಲ್ಲದೆ ಹಿಮ ಪರ್ವತಗಳ ಮುಂದೆ ಸ್ಟೈಲಿಶ್ ಆಗಿ ನಿಂತು ಪೋಸ್ ಅನ್ನ ಕೊಟ್ಟಿದ್ದಾರೆ. ವೈಷ್ಣವಿ ಗೌಡ ಈ ಲುಕ್ ಹಾಗೆ ಫೋಟೋಗಳಿಗೆ ಸಿಕ್ಕಾಪಟ್ಟೆ ಲೈಕ್ಸ್ ಕಮೆಂಟ್ಗಳು ಬರ್ತಾ ಇದೆ. ಒಬ್ರು ಕಮೆಂಟ್ ಮಾಡಿ, ಆಷಾಢ ಮಾಸದಲ್ಲಿ ಹನಿಮೂನ್ ಹೋಗಿದ್ಯಾ ವೈಷ್ಣವಿ, ಜಾಲಿ ಜಾಲಿ, ಗಂಡನಿಗೆ ಕನ್ನಡ ಕಲಿಸು ಅಂತ ಹೇಳಿದ್ದಾರೆ. ಎಷ್ಟೋ ಹುಡುಗರನ್ನ ರಿಜೆಕ್ಟ್ ಮಾಡಿ ಕೊನೆಗೆ ಇವರನ್ನ ಯಾಕೆ ಮದುವೆ ಆದ್ರು ಅಂತೂ ಕೂಡ ಸಾಕಷ್ಟು ಚೆನ್ನಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮತ್ತೊಬ್ರು, ನಿಮ್ಮ ತಾಳಿಯಲ್ಲಿ ಕಾಣಿಸ್ತಾನೆ ಇಲ್ಲ, ಮಗದೊಬ್ರು ಏನ್ ಹನಿಮೂನ್ಗೆ ಹೋಗುವಾಗಲೂ ಫೋಟೋಗ್ರಾಫರ್ನ ಕರ್ಕೊಂಡು ಹೋಗ್ತೀರಾ ಅಂತ. ಹೀಗೆ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದೆ. ಇನ್ನು ಹಲವು ಜನರು ವೈಷ್ಣವಿ ಗೌಡ ಸ್ಟೈಲು ಹಾಗೆ ಲುಕ್ಗೆ ಮನಸೋತು ಸೂಪರ್ ಫ್ಯಾಂಟಾಸ್ಟಿಕ್ ಅಂತ ಕಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸುರಕ್ಷಿತವಾಗಿ ಬರಲಿ ಅಂತ ಕೂಡ ಸಾಕಷ್ಟು ಜನ ಪ್ರೇ ಕೂಡ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸೀತಾರಾಮ ಸೀರಿಯಲನ್ನು ಕೂಡ ಜನ ಮಿಸ್ ಮಾಡ್ಕೊಳ್ತಾ ಇದ್ದು, ಆದಷ್ಟು ಬೇಗ ಇನ್ನೊಂದು ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡಿ ಅನ್ನುವಂಥ ವಿಚಾರವನ್ನು ಕೂಡ ಕೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಯಾಕಂತಂದರೆ ವೈಷ್ಣವಿ ಗೌಡ ಹೋಗಿರುವಂಥ ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ತುಂಬ ಜನ ಆಕೆ ಹಾಕುವಂಥ ಫೋಟೋಗಳಿಗೆ ಕಾಯ್ತಾ ಇರ್ತಾರೆ. ಸೊ ವೈಷ್ಣವಿ ಗೌಡ ಇವತ್ತು ಎಲ್ಲೋದ್ರು, ವೈಷ್ಣವಿ ಗೌಡ ರಿಟರ್ನ್ ಬಂದ್ರ, ವೈಷ್ಣವಿ ಗೌಡ ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ, ಸೊ ಈ ಟೈಮಲ್ಲಿ ಅಲ್ಲಿ ಯಾವ ರೀತಿಯಾಗಿರುತ್ತೆ ಫೋಟೋಸ್ಗಳನ್ನು ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ವೈಷ್ಣವಿ ಗೌಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂಥ ಕೆಲವೇ ದಿನಗಳಲ್ಲಿ ಮನಾಲಿಗೆ ಹೋಗಿರುವಂಥದ್ದು ಸ್ನೇಹಿತರೆ, ತಮ್ಮ ಒಂದು ಹನಿಮೂನ್ಗೋಸ್ಕರ. ಸೊ ಅಲ್ಲಿನ ಒಂದಷ್ಟು ಫೋಟೋಸ್ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಜನ ಇದನ್ನು ನೋಡಿ, ಅಂದರೆ ಆಕೆಗೆ ಅಭಿಮಾನಿ ಬಳಗ ಅಂತೂ ಕಡಿಮೆ ಇಲ್ಲ, ಸಿಕ್ಕಾಪಟ್ಟೆ ಅಭಿಮಾನಿ ಬಳಗವನ್ನು ಹೊಂದಿರುವಂಥ ಕಲಾವಿದೆ ಈಕೆ. ಸೊ ಇದೀಗ ಉತ್ತರಾಖಂಡಕ್ಕೆ ಹಾರಿದಂಥ ಸೀತಾರಾಮ ಧಾರಾವಾಹಿ ವೈಷ್ಣವಿ ಗೌಡ ಫೋಟೋಸ್ಗಳನ್ನು ಸಿಕ್ಕಾಪಟ್ಟೆ ಹಂಚ್ಕೊಳ್ತಾ ಇದ್ದಾರೆ. ಸೀತಾರಾಮ ಆಗಿರ್ಬೋದು, ಅಗ್ನಿಸಾಕ್ಷಿ ಆಗಿರ್ಬೋದು, ದೇವಿ ಧಾರಾವಾಹಿಗಳಲ್ಲಿ ನಟಿಸಿದ್ದಂಥ ವೈಷ್ಣವಿ ಗೌಡ ಅವರು 32ನೇ ವಯಸ್ಸಿನಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ಸೊ ಮದುವೆ ಅನ್ನುವಂಥ ವಿಚಾರದಲ್ಲಿ ಒಂದು ದುಡುಕಿ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಈ ಹಿಂದೆ ನಿಮಗೆ ಗೊತ್ತಿದೆ. ಅದು ಸ್ಟಾಪ್ ಆದಮೇಲೆ ಒಳ್ಳೆ ಹುಡುಗನನ್ನು ವರಿಸ್ತಾರೆ. ಸೊ ಬೆಂಗಳೂರಿನ ಹೊರವಲಯದ ರೆಸಾರ್ಟ್ನಲ್ಲಿ ಉತ್ತರ ಪ್ರದೇಶದ ಹುಡುಗನ ಜೊತೆ ಅದ್ಧೂರಿಯಾಗಿ ನಿಶ್ಚಿತಾರ್ಥ ಮದುವೆ ಮಾಡ್ಕೊಳ್ತಾರೆ. ಮದುವೆ ವಿಚಾರ ಕೂಡ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಎಷ್ಟು ಕೋಟಿ ಮದುವೆ ಅನ್ನುವಂಥ ವಿಚಾರವಾಗಿ ಸಿಕ್ಕಾಪಟ್ಟೆ ಅದ್ಧೂರಿಯಾಗಿ ಮದುವೆಯನ್ನು ಮಾಡ್ಕೊಂಡಿದ್ರು. ಸೊ ಮದುವೆಗೆ ಚಿತ್ರರಂಗದ ಗಣ್ಯರು ಕೂಡ ಬಂದಿರು.
ಸೊ ಇವ್ರು ಮದುವೆ ಆಗಿರುವಂಥ ಹುಡುಗನ ಹೆಸರು ಬಂದು ಅನುಕೂಲ್ ಮಿಶ್ರಾ. ಸೊ ಇವರು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಲೆಫ್ಟಿನೆಂಟ್ ಆಗಿ. ಆದರೆ ಈ ಹಿಂದೆ ಮದುವೆಯ ವಿಚಾರ ಬಂದಾಗ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಅಂತೆಕಂತೆಗಳು ಕೂಡ ಸುದ್ದಿಯಾಗಿತ್ತು. ಇದಕ್ಕೆ ವೈಷ್ಣವಿ ಗೌಡ ಉತ್ತರವನ್ನು ಕೂಡ ಕೊಟ್ಟಿದ್ರು, ಇವರು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ, ಏರ್ಪೋರ್ಟ್ ಅಲ್ಲ ಅನ್ನುವಂಥ ವಿಚಾರವಾಗಿ. ಸೊ ಇದೀಗ ಹನಿಮೂನ್ಗೆ ಹೋಗಿರುವಂಥ ವೈಷ್ಣವಿ ಗೌಡ ವಿಚಾರವಾಗಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ. ಫೋಟೋಸ್ಗಳನ್ನು ನೋಡಿ ಕಮೆಂಟ್ ಮಾಡ್ತಾ ಇದ್ದಾರೆ, ಸೇಫ್ ಆಗಿ ಬನ್ನಿ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಸೊ ಸ್ನೇಹಿತರೆ, ವೈಷ್ಣವಿ ಗೌಡ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.